Hi, I am Mr. Nagaraj Kruple, advocate, agriculturist and artist. ಇದೇ 2ನೇ ತಾರೀಕು ನವಂಬರ್ 2/11/25 ಸಾಯಂಕಾಲ 6 ಗಂಟೆಗೆ ದಾವಣಗೆರೆಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಜಮನಹಳ್ಳಿ ನಾಗರಾಜ್ ಅವರು ಆಯೋಜಿಸಿರುವಂಥ ರಕ್ಷಣಾ ವೇದಿಕೆಯ ಕಾರ್ಯಕ್ರಮ ನಮ್ಮ ಕನ್ನಡ ರಾಜ್ಯೋತ್ಸವ, ಕನ್ನಡ ರಾಜ್ಯ ಉದಯವಾದಂಥ ಒಂದು ಕನ್ನಡ ರಾಜ್ಯೋತ್ಸವ ನವಂಬರ್ 1. ಅದರ ಪ್ರಯುಕ್ತವಾಗಿ 2ನೇ ತಾರೀಕು ಇವರು ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಕಾರಣ ನಾನು ಬರ್ತಾಯಿದ್ದೀನಿ. ಐ ಆಮ್ ಮಿಸ್ಟರ್ ನಾಗರಾಜ್ ಕುಡ್ಪ್ಲೆ, ಅನ್ ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್. ನಾನು ನಿಮ್ಮ ಊರಿಗೆ ದಾವಣಗೆರೆಗೆ ಬರ್ತಾಯಿದ್ದೀನಿ 2ನೇ ತಾರೀಕು ಸಾಯಂಕಾಲ 6 ಗಂಟೆಗೆ 2/11/25 ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಾಗರಾಜ್ ಅವರು, ಜಮನಹಳ್ಳಿಯವರು ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ರಾಜ್ಯಾದ್ಯಂತ ಬಹಳ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರು ಬರ್ತಾಯಿದ್ದಾರೆ ಮತ್ತು ನಮ್ಮ ಚಿನ್ನೂರು ಬಡ್ನಿ ಹನುಮಂತು ಕೂಡ ಬರ್ತಾಯಿದ್ದಾರೆ. ನಾನು ಕೂಡ ಬರ್ತಾಯಿದ್ದೀನಿ. ನಾನು ಅನೇಕ ರಸಮಂಜರಿ ಕಾರ್ಯಕ್ರಮಗಳನ್ನು ಮತ್ತು ಕನ್ನಡದ ಬಗ್ಗೆ ಉಪನ್ಯಾಸನೆಯನ್ನು ನೀಡಲಿದ್ದೇನೆ. ನಮ್ಮ ಅಭಿಮಾನಿಗಳು ದಾವಣಗೆರೆಯ ಸುತ್ತಮುತ್ತಲ, ದಾವಣಗೆರೆ ಜಿಲ್ಲೆಯ ಎಲ್ಲ ಸುತ್ತಮುತ್ತಲಿನ ಆಸುಪಾಸಿನ ಎಲ್ಲ ಅಭಿಮಾನಿಗಳು ದಯವಿಟ್ಟು ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಕಲಾ ಸೇವೆಯನ್ನು ಆಸ್ವಾದಿಸಿ ನಮ್ಮನ್ನು ಆಶೀರ್ವದಿಸಿ, ತಮ್ಮೆಲ್ಲರ ಸಹಕಾರದಿಂದ ನನ್ನನ್ನು ಬೆಳೆಸಿದ್ದೀರಿ. ನೀವು ಬೆಳೆಸಿದಂಥ ವ್ಯಕ್ತಿ ಬೆಳೀತಾನೆ ಇರಬೇಕು. ಬರ್ರಿ, ಬೆಳೆಸ್ರಿ, ಹರಸ್ರಿ. ನಿಮ್ಮ ಎಲ್ಲರ ಕನ್ನಡಿಗರ ಆಶೀರ್ವಾದದಿಂದ ನಾನು ಒಂದು 4 ಮಂದಿಯಲ್ಲಿ ಏನೋ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಅದಕ್ಕೆ ಕಾಲು ಜಗ್ಗುವಂಥ ಕೆಲವೊಂದು 10% ಜನ ಬೈತಾರೆ, ಟ್ರೋಲ್ ಮಾಡ್ತಾರೆ. ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬೈತಾರೆ, ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋರು ಇರಬೇಕು. ಆದ್ದರಿಂದ ನನ್ನ ಅಭಿಮಾನಿಗಳು ಬಹಳ ಸಂತೋಷದಿಂದ ನನ್ನ ಆತ್ಮೀಯವಾಗಿ ಎಲ್ಲ ದಾವಣಗೆರೆಯಲ್ಲಿ ಮಾತಾಡಿಸ್ತಿದ್ದಾರೆ. ಎಲ್ಲ ದುಡಿಮೆಸ್ತರು, ಎಲ್ಲ ಯಾವ ಹೋಟ್ಲಿಗೆ ಹೋಗಲಿ, ಎಲ್ಲ ದುಡಿತಕ್ಕಂಥ ಎಲ್ಲ ಹುಡುಗರು, ಎಲ್ಲರೂ ಯುವಕರು, ಎಸ್ಪೆಷಲಿ ಸ್ಟೂಡೆಂಟ್ಸ್ ಕೂಡ ನನ್ನನ್ನು ಬಹಳ ಆತ್ಮೀಯವಾಗಿ ಮಾತಾಡಿಸ್ತಾರೆ, ಗೌರವಿಸ್ತಾರೆ. ಹಿರಿಯರು ಕೂಡ ಆಶೀರ್ವದಿಸ್ತಾರೆ. ಆದ್ದರಿಂದ ದಯವಿಟ್ಟು ತಾವುಗಳು 2ನೇ ತಾರೀಕು ನೆನಪಿಟ್ಕೊಳ್ಳಿ, 2/11/25 ಇದೇ ತಿಂಗಳು, ಇದೇ ನವಂಬರು, ಸಾಯಂಕಾಲ 6ರಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್. ಸ್ಥಳ ಸಂಗೊಳ್ಳಿ ರಾಯಣ್ಣ ಸರ್ಕಲ್, ದಾವಣಗೆರೆ. ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ಯಾವುದೋ ರಿಂಗ್ ರೋಡ್ ದಿ ಎಂಡ್, PB ರೋಡ್ಗೆ ಹರಿಹರ ದಾವಣಗೆರೆ ರೋಡ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬರ್ತದೆ, RTO ಆಫೀಸು ಸರ್ಕಲ್ಲು. ಅಲ್ಲಿ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿರ್ತದೆ. ದೊಡ್ಡ ಪ್ರಮಾಣದಲ್ಲಿ ಸ್ಟೇಜ್ ಹಾಕ್ತಾರೆ. ದಯವಿಟ್ಟು ತಾವುಗಳು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ರಿ ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಮನಹಳ್ಳಿ ನಾಗರಾಜ್ ಅವರು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಂಘಟನೆ, ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆಯನ್ನು ಮಾಡಿದೆ ಮತ್ತು ಅವರು ಕನ್ನಡದ ಮೇಲಿರ್ತಕ್ಕಂಥ ಒಂದು ಅಭಿಮಾನದಿಂದ ಇದನ್ನು ಮಾಡ್ತಾಯಿದ್ದಾರೆ. ಹೋದ ವರ್ಷನೂ ಮಾಡಿದ್ರು, ನಾನು ಬಂದಿದ್ದೆ. ಹೋದ ವರ್ಷ ಭಾಳ ಮಂದಿ ಬಂದಿದ್ದಿಲ್ಲ. ಈ ವರ್ಷ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಬರಬೇಕು. ಐ ಆಮ್ ಮಿಸ್ಟರ್ ನಾಗರಾಜ್ ಕುಡ್ಪ್ಲೆ, ಅನ್ ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್. ಜೈ ಹಿಂದ್, ಜೈ ತಾಯಿ ಭುವನೇಶ್ವರಿ, ಜೈ ಸಿರಿಗನ್ನಡಂ ಗೆಲ್ಗೆ. ಸರ್ವಜ್ಞ ಡಾಕ್ಟರ್ ರಾಜ್ಕುಮಾರ್ ಅವರು, ಬಸವಣ್ಣನವರು, ಅಕ್ಕ ಮಹಾದೇವಿ, ವಚನಕಾರರು, ಆಮೇಲೆ ನಮ್ಮ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ನಾಗ್, ಅನಂತ್ನಾಗ್, ನಮ್ಮ ರವಿಚಂದ್ರನ್, ಆಮೇಲೆ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಆಮೇಲೆ ನಮ್ಮ ದರ್ಶನ್ ಅವರು, ಅಪ್ಪು, ನಮ್ಮ ಪುನೀತ್ ಅಪ್ಪು ಕೂಡ ಬಹಳ ಅದ್ಭುತವಾಗಿ ಕನ್ನಡವನ್ನು ಕಟ್ಟಿದ್ದಾರೆ. ಅದೇ ರೀತಿ ಕಿಚ್ಚ ಸುದೀಪ್ ಕೂಡ. ಆದ್ದರಿಂದ ನಮ್ಮ ಇವರಲ್ಲಿ ಕನ್ನಡದ ಕಂಪನ ಸೂಸಿರುವ ನಾಯಕಿಯರು ಜಯಂತಿ, ಆರತಿ, ಜಯಂತಿ, ಭಾರತಿ, ಕಲ್ಪನಾ, ಆಮೇಲೆ ರಕ್ಷಿತಾ ಅವರು, ನಮ್ಮ ಇನ್ನೂ ಅನೇಕ, ಸುಮಲತಾ ಅವರು, ನಮ್ಮ ರಮ್ಯಾ ಅವರು, ರಕ್ಷಿತಾ, ರಮ್ಯಾ, ಪ್ರೇಮ, ಇನ್ನೂ ಅನೇಕ ಮಹಿಳೆಯರು ಕೂಡ ಅದ್ಭುತವಾದ, ಶ್ರುತಿ, ಆಮೇಲೆ ನಮ್ಮ ಇವರು ಶ್ರುತಿ, ಆಮೇಲೆ ನಮ್ಮ ಇನ್ನೂ ಅನೇಕರು ಈ ಒಂದು ಕನ್ನಡವನ್ನು ಕಟ್ಟಿದ್ದಾರೆ.
ನಾವು ಕೂಡ ಎಲ್ಲರೂ ಅನೇಕ ಮಹಾಕವಿಗಳು ಕುವೆಂಪು ಅವರು, ರನ್ನ, ಪಂಪ, ದ ರಾ ಬೇಂದ್ರೆ, ಶಿವರಾಮ್ ಕಾರಂತು, ಬೀಚಿ, ಇನ್ನೂ ಅನೇಕ ಮಹಾಕಾವ್ಯಗಳನ್ನು ರಚಿಸಿದಂಥ ಕವಿರತ್ನ ಕಾಳಿದಾಸ ಇಂಥರೆಲ್ಲರೂ ಸೇರ್ಕೊಂಡು ಈ ಕನ್ನಡದ ಕಂಪನ್ನು ಸೂಸಿದ್ದಾರೆ. ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಬಂದು ಈ ಕನ್ನಡ ತಾಯಿಯ ಭುವನೇಶ್ವರಿ ಸೇವೆಯನ್ನು ಮಾಡೋಣ. ಕನ್ನಡ ರಾಜ್ಯೋತ್ಸವ ಬನ್ನಿ, ಹರಸಿ, ಆಶೀರ್ವದಿಸಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ.